ಹಲೋ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಿದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನಿವತ್ತು ಒಂದು ರೀತಿ ಕರ್ನಾಟಕದಲ್ಲಿ, ವಿಶೇಷವಾಗಿ ದಕ್ಷಿಣ ಒಂದು ರೀತಿ ಭಾರತದಲ್ಲಿ ಒಂದು ರೀತಿ ಸ್ವತಂತ್ರ ಬ್ರಿಟಿಷರ ವಿರುದ್ಧ ಒಂದು ರೀತಿ ಕೆಚ್ಚೆದೆಯಿಂದ ಹೋರಾಡಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರೂಪಿಸ್ತಕ್ಕಂಥ ಹೋರಾಟಗಾರರಲ್ಲಿ ಪ್ರಮುಖರು ಇವರೇ ನೋಡಿ, ನಮ್ಮ ಕ್ರಾಂತಿವೀರ ಕೆಚ್ಚೆದೆಯ ವೀರ ಸಂಗೊಳ್ಳಿ ರಾಯಣ್ಣವರು. ವಿಶೇಷವಾಗಿ ನಾಡಿದ್ದು ಒಂದು ರೀತಿ ಸಂಗೊಳ್ಳಿ ರಾಯಣ್ಣ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಆದ್ರೆ ಈಗ ನಾನು ಕೇಳೋದೇನಪ್ಪಾ ಅಂತಂದ್ರೆ, ಈಗ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದವರು ಸಹ ಅಭಿವೃದ್ಧಿ ಪಡಿಸಿದ್ರು. ಮತ್ತೆ ಸಂಗೊಳ್ಳಿ ರಾಯಣ್ಣವರು ಹುತಾತ್ಮರಾಗಿರ್ತಕ್ಕಂಥ ಒಂದ್ ರೀತಿ ನಂದಗಡನ್ನು ಸಹ ಅಭಿವೃದ್ಧಿ ಪಡಿಸಿದ್ರು. ಆದರೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಕೋತಾರೆ. ಸಂಗೊಳ್ಳಿ ರಾಯಣ್ಣ ಅವರ ಒಂದ್ ರೀತಿ ಇತಿಹಾಸ ತೆಗೆದಾಗ ಎಲ್ಲೆಲ್ಲಿ ಹೋಗಿದ್ರು, ಉದಾಹರಣೆ ಡೋರಿ, ಮತ್ತೆ ಸಂಪಗಾವಿ, ಹಂದಿ ಬಡಗನಾಥ್, ಈಗ ಹಲವಾರು ಕಡೆ ಸಂಗೊಳ್ಳಿ ರಾಯಣ್ಣವರು ಹೋಗಿರ್ತಕ್ಕಂಥ ನಿದರ್ಶನಗಳು, ಕುರುಗಳಿವೆ. ಆದ್ರೆ ಅಲ್ಲಿ ಯಾವುದೇ ತರಹ ಅಭಿವೃದ್ಧಿ ಪಡಿಸಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತು, ಬರೀ ಹುಟ್ಟೂರು ಮತ್ತೆ ಹುತಾತ್ಮ ಸ್ಥಳ ಅಭಿವೃದ್ಧಿ ಪಡೆದ್ರೆ ಸಾಲ್ತು. ಇತಿಹಾಸದಲ್ಲಿ ಅವ್ರು ಇರ್ತಕ್ಕಂಥ ಎಲ್ಲ ಒಂದು ಸವಿನೆನಪಿಗಾಗಿ ಅವೆಲ್ಲ ಹಂಗೆ ಉಳಿಸ್ಬೇಕು. ಎಲ್ಲೆಲ್ಲಿ ಹೋಗಿದ್ರು ಅವೆಲ್ಲ ಸ್ಮಾರಕಗಳನ್ನ ಉಳಿಸ್ಬೇಕು, ಅವನ್ನ ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಿದ್ರೆ ಎಲ್ಲ ಒಂದ್ ಕಡೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈಗ ನಾನು ವೀರ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಸ್ಟ್ಯಾಚ್ಯೂ ಮುಂದೆ ಒಂದ್ ರೀತಿ ಸ್ಟೋರಿ ಮಾಡಕ್ ಬಂದಿದ್ದೀವಿ. ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ಡೋರಿಗೆ ಹೋಗ್ತಾ ಇದೀವಿ. ಸಿಎಂ ಸಿದ್ದು ಸಾಹೇಬ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹಾಟ್ ಫೇವರೇಟ್ ಸ್ಥಳ ಡೋರಿ ಹಳ್ಳದ ದುಸ್ಥಿತಿ ನೋಡಿದ್ದೀರಾ? ಹೌದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರು ಕೇಳಿದ್ರೆ ಕ್ರಾಂತಿಯ ಕಿಚ್ಚು ಹೊತ್ತಿಸ್ತದೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಹೆಸರು ಅಂದ್ರೆ ಇದೇ ನೋಡ್ರಿ, ಸಂಗೊಳ್ಳಿ ರಾಯಣ್ಣ. ಇನ್ನು ಸಂಗೊಳ್ಳಿ ರಾಯಣ್ಣನವರು ಒಬ್ಬ ಕ್ರಾಂತಿಕಾರಿ ಹೋರಾಟಗಾರನಾಗಿ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಬಲಗೈ ಬಂಟನಾಗಿ ಈ ನೆಲದ ಸಂರಕ್ಷಣೆ ಹಾಗೂ ಸ್ವಾಭಿಮಾನದ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿಯ ಕಹಳೆ ಊದಿ ಬ್ರಿಟಿಷ್ ಸೈನಿಕರಿಗೆ ಚಳ್ಳು ತಿನ್ನಿಸಿದ್ದು ಇದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಬಂಟರು. ಅಷ್ಟಕ್ಕೂ ಈ ಸ್ಟೋರಿ ಏನಪ್ಪಾ ಅಂದ್ರೆ, ಕರ್ನಾಟಕ ಸರ್ಕಾರಗಳು ವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟೂರು, ಸಂಗೊಳ್ಳಿ ಹಾಗೂ ಹುತಾತ್ಮ ಸ್ಥಳ ನಂದಗಡದ ಅಭಿವೃದ್ಧಿ ಹೆಚ್ಚು ಮಹತ್ವ ಕೊಟ್ಟಿದ್ದು ಬಿಟ್ರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಅಡಗು ತಾಣ ಹಾಗೂ ಹಾಟ್ ಫೇವರೇಟ್ ಸ್ಥಳವಾಗಿದ್ದ ಡೋರಿ ಸೇರಿದಂತೆ ಹಲವಾರು ಸ್ಥಳಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಿ ವಿಫಲವಾಯಿತು ಎಂದೇ ಹೇಳಬಹುದು. ಯಾಕೆಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಹೆಸರಿನಲ್ಲಿ ಬರೀ ಹುಟ್ಟೂರು ಹಾಗೂ ಹುತಾತ್ಮ ಸ್ಥಳದ ಅಭಿವೃದ್ಧಿಗೆ ಮಹತ್ವ ನೀಡಲಾಗಿದೆ. ಆದರೆ ಸಂಗೊಳ್ಳಿ ರಾಯಣ್ಣನವರ ಹೋರಾಟಗಳ ಇತಿಹಾಸ ಕೆದಕಿದಾಗ ಅತ್ಯಂತ ಪ್ರಮುಖ ಸ್ಥಳಗಳಲ್ಲಿ ಈ ಡೋರಿ ಹಳ್ಳವೂ ಸಹ ಒಂದು. ಅಷ್ಟಕ್ಕೂ ಈ ಡೋರಿ ಹಳ್ಳ ಬರುವುದು ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಡೋರಿ ಗ್ರಾಮದ ಹೊರವಲಯದಲ್ಲಿ ಹರಿದು ಹೋಗುವ ಹಳ್ಳ. ಬ್ರಿಟಿಷರ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣನವರ ಅಡಗು ತಾಣಗಳ ಹಾಟ್ ಫೇವರೇಟ್ ಸ್ಥಳ ಇದಾಗಿತ್ತು ಎಂಬುದಕ್ಕೆ ಸಾಕಷ್ಟು ಕುರುಹುಗಳು ಈಗಲೂ ಸಹ ಇಲ್ಲಿ ಒತ್ತಿ ಹೇಳ್ತವೆ. ಹಾಗೂ ಇಲ್ಲಿನ ಹಳೆ ತಲೆಮಾರಿನ ಜನರಲ್ಲಿ ಈ ಕಥೆಗಳು ಅಚ್ಚಳಿಯದೇ ಉಳಿದಿವೆ. ಸಂಗೊಳ್ಳಿ ರಾಯಣ್ಣನವರು ಕಿತ್ತೂರು ಸಾಮ್ರಾಜ್ಯದ ಉಳಿವಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ 1831ನೇ ಇಸವಿಗಿಂತ ಮುಂಚೆ ತುಂಬಾ ಸಲ ಕುದುರೆ ಮೇಲೆ ತನ್ನ ಸಹಚರರ ಜೊತೆ ತುಂಬಾ ಬಂದು ಇಲ್ಲಿ ವಿಶ್ರಾಂತಿ ಮಾಡುವುದು, ಇಲ್ಲಿರುವ ಹಳ್ಳದಲ್ಲೇ ಸ್ನಾನ ಮಾಡುವುದು ಹಾಗೂ ಧ್ಯಾನ ಮಾಡುವುದು ಮತ್ತು ಹೋರಾಟಗಾರರ ಸಭೆ ನಡೆಸುವುದು ಮಾಡ್ತಿದ್ರಂತೆ. 1831 ಜನವರಿ 26ರಂದು ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಹುತಾತ್ಮರಾಗುವುದಕ್ಕಿಂತ ಮುಂಚೆ ಈ ಸ್ಥಳವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಅಡಗು ತಾಣಗಳಲ್ಲಿ ಹಾಟ್ ಫೇವರೇಟ್ ಸ್ಥಳ. ಈ ಡೋರಿ ಹಳ್ಳದಲ್ಲಿ ಸ್ನಾನ ಮಾಡ್ತಿದ್ದಾಗ ತನ್ನ ಸಂಬಂಧಿಕನೇ ಕುತಂತ್ರ ಮಾಡಿ ಕೆಲ ಸ್ಥಳೀಯರೊಂದಿಗೆ ಕೈ ಜೋಡಿಸಿ ಬ್ರಿಟಿಷರೊಂದಿಗೆ ಸೇರಿ ವೀರ ಸಂಗೊಳ್ಳಿ ರಾಯಣ್ಣನವರನ್ನು ಇದೇ ಸ್ಥಳದಲ್ಲಿ ಸೆರೆ ಹಿಡಿಯಲಾಯಿತಂತೆ. ಆದರೆ ಅದ್ಯಾಕೋ ಏನೂ ಗೊತ್ತಾಗ್ತಿಲ್ಲ. ಇಲ್ಲಿಯವರೆಗೂ ಸಹ ಯಾವುದೇ ಸರ್ಕಾರಗಳು, ಜನಪ್ರತಿನಿಧಿಗಳು ಮತ್ತು ಪ್ರಗತಿಪರರು ಈ ಐತಿಹಾಸಿಕ ಡೋರಿ ಹಳ್ಳ ಹಾಗೂ ಸ್ಮಾರಕಗಳ ಬಗ್ಗೆ ಧ್ವನಿ ಎತ್ತದೇ ಇರುವುದು ತುಂಬಾ ವಿಪರ್ಯಾಸದ ಸಂಗತಿ. ಇನ್ನು ಈ ಸ್ಥಳಕ್ಕೆ ಬರುವುದಕ್ಕೆ ರಸ್ತೆ ಇಲ್ಲದಿರುವುದು
ತುಂಬಾ ಬೇಸರದ ಸಂಗತಿಯಾಗಿದೆ. ಆದ್ದರಿಂದ ಪ್ರಸ್ತುತ ಹುಟ್ಟೂರು ಸಂಗೊಳ್ಳಿಯಲ್ಲಿ ರಾಯಣ್ಣನವರ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಇದರ ನಿಮಿತ್ತ ಈ ಸಂಶೋಧನಾ ವರದಿಯನ್ನು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಹಾಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎಚ್.ಎಂ. ರೇವಣ್ಣ ಹಾಗೂ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಶಾಲಿನಿ ಅವರಿಗೆ ಕರೆ ಮಾಡಿ ಈ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಸಂಶೋಧನಾ ವರದಿಯನ್ನು ಬೆಳಕಿಗೆ ತಂದಿದ್ದಾರೆ. ಹಲೋ, ಹಾಯ್, ನಮಸ್ಕಾರ ವೀಕ್ಷಕರೇ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಪ್ಪಾ, ಯಾವುದೋ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಬಿಟ್ಟಿದ್ದಾರೆ ಬಸವರಾಜ್ ಅಂತೀರಾ? ಎಲ್ಲರೂ ಸಹ ನೋಡ್ಬೇಕಾದಂಥದ್ದು ಸಾಕಷ್ಟು ವಿಭಿನ್ನವಾಗಿದೆ, ಸಾಕಷ್ಟು ವಿಶಿಷ್ಟವಾಗಿದೆ, ಅದೇ ರೀತಿ ಸಾಕಷ್ಟು ಐತಿಹಾಸಿಕವಾಗಿದೆ ಈ ಸ್ಥಳ. ವಿಶೇಷವಾಗಿ ಯಾರು ಸಹ ನೋಡದೆ ಇರ್ತಕ್ಕಂಥ ಸ್ಥಳ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಯಾರು ಕೇಳಿಲ್ಲ ಹೇಳಿ ಹೆಸರು. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥವ್ರು ಒಂದ್ ರೀತಿ ಸಂಗೊಳ್ಳಿಯಲ್ಲಿ ಹುಡ್ತಾರೆ. ಮತ್ತೆ ಕಿತ್ತೂರಾಣಿ ಚೆನ್ನಮ್ಮನವರ ಬಲಗೈ ಬಂಟರಾಗಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿ ಎಲ್ಲ ಒಂದ್ ಕಡೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ರೂವಾರಿಯಾಗಿದ್ರು. ಗೆರಿಲ್ಲಾ ಅಂತಕ್ಕಂಥ ಸಾಕಷ್ಟು ಯುದ್ಧದ ಒಂದ್ ರೀತಿ ಭಾಷೆಗಳ ಮುಖಾಂತರ. ಇಂತಹ ಸಂದರ್ಭದಲ್ಲಿ ನಂದಗಡದಲ್ಲಿ ಹುತಾತ್ಮರಾಗ್ತಾರೆ. ಅದಕ್ಕಿಂತ ಮೊದಲು ಇದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಒಂದ್ ರೀತಿ ಈ ಸ್ಥಳದಲ್ಲಿ ಒಂದ್ ರೀತಿ ಹಳ್ಳದಲ್ಲಿ ಅವರು ಒಂದ್ ರೀತಿ ಡೋರಿ ಅಂತಕ್ಕಂಥ ಹಳ್ಳದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಇವ್ರ ಜೊತೆಗಿರ್ತಕ್ಕಂಥವ್ರೆ, ಇವ್ರ ಆತ್ಮೀಯ ಸ್ನೇಹಿತರೆ, ಇವ್ರಿಗೆ ಹತ್ಯಾತ್ಮತರೆ ಅವ್ರನ್ನ ಬ್ರಿಟಿಷ್ ಅವ್ರಿಗೆ ಕೊಡ್ತಾರೆ. ಇದೇ ಸ್ಥಳ ನೋಡಿ, ಡೋರಿ ಅಂತ. ಇದು ಬರ್ತಕ್ಕಂಥದ್ದು ಒಂದ್ ರೀತಿ ಧಾರವಾಡ ಜಿಲ್ಲೆಯ ಹಳ್ಳಮರ ತಾಲೂಕಿನ ಡೋರಿ ಅಂತಕ್ಕಂಥ ಸ್ಥಳಕ್ಕೆ ಬಂದಿದ್ದೀನಿ. ಬನ್ನಿ, ಈಗ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಹಿಡಿದಿಟ್ಟಿ ಒಂದ್ ರೀತಿ ಡೋರಿ ಹಳ್ಳ ಯಾವ ರೀತಿ ಇದೆ, ಈಗಲೂ ಸಹ ಅಲ್ಲಿನ ಕುರುಗಳು ಇದಾವ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ತೀನಿ. ಆಯ್ತಾ? ನೋಡಿ ವೀಕ್ಷಕರೇ, ಇತಿಹಾಸ ಬಲ್ಲವರು, ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರೇ, ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಮತ್ತೆ ಈ ಕಡೆ ಭಾಗದ ಜನಪ್ರತಿನಿಧಿಗಳೇ, ಏನ್ ಮಾಡ್ತಾ ಇದ್ದೀರಾ? ಒಂದ್ ರೀತಿ ಬ್ರಿಟಿಷರ ವಿರುದ್ಧ ಕಹಳೆ ಊದಿದ, ಒಂದ್ ರೀತಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಹಾಡಿದ ಸಂಗೊಳ್ಳಿ ರಾಯಣ್ಣ ಅವರ ಅತ್ಯಂತ ಪ್ರಮುಖ ಸ್ಥಳ. ಈ ಹುಟ್ಟಿದ್ದು ಸಂಗೊಳ್ಳಿ ಬಿಟ್ರೆ, ಮತ್ತೆ ಹುತಾತ್ಮರಾಗಿದ್ದು ನಂದಗಡ ಬಿಟ್ರೆ ಅತ್ಯಂತ ಇಂಪಾರ್ಟೆಂಟ್ ಪ್ರಮುಖ ಸ್ಥಳ ಇದೆ ಒಂದ್ ರೀತಿ ಡೋರಿ. ಈ ಡೋರಿಯ ಪ್ರಮುಖ ಸ್ಥಳ. ಇಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ, ಬರೀ ಕೈ ಕ್ಯಾಬಿನ್ ಐ. ಆಯ್ತಾ? ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ಎಲ್ಲೆಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲೆಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಸಂಚಾರ ಮಾಡಿದರೋ ಆ ಸ್ಥಳಗಳನ್ನ ಗುರುತಿಸಿ ಅಭಿವೃದ್ಧಿ ಪಡಿಸಿ. ವಿಶೇಷವಾಗಿ ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಡೋರಿ. ಆಯ್ತಾ? ದಯವಿಟ್ಟು ಇಂಥವನ್ನ ಅಭಿವೃದ್ಧಿ ಪಡಿಸಿ. ಪ್ರವಾಸಿಗರು ಬರ್ತಾರೆ, ಮತ್ತೆ ಸಾಕಷ್ಟು ಇತಿಹಾಸದ ಕುರುಗಳು ಉಳಿತವೆ. ಇಲ್ಲಾಂದ್ರೆ ಇದು ನಶಿಸಿ ಹೋಗುತ್ತೆ. ಎಲ್ಲೋ ಯಾವ್ದೋ ಪುಸ್ತಕದ ಬದನೆಕಾಯ್ದಲ್ಲಿ ಡೋರಿ ಅಂತ ಬರ್ತದ್ ಬಿಟ್ರೆ, ನೋಡಿ ಈ ಸ್ಥಳಕ್ಕೆ ಬಂದಿದ್ದೀವಿ. ವೀಕ್ಷಕರೇ, ವಿಶೇಷವಾಗಿ ಇದು ಒಂದ್ ರೀತಿ ಅತ್ಯಂತ ನೋಡ್ಬೇಕಾದಂತ ಪರಿಸ್ಥಿತಿ. ನೋಡಿ, ಆ ಕಡೆನೂ ಒಂದ್ ರೀತಿ ತಡ್ದಾಗಿದೆ, ಈ ಕಡೆನೂ ತಡ್ದಾಗಿದೆ, ಒಂದ್ ರೀತಿ ದಟ್ಟವಾಗಿದೆ. ಯಾರೇ ಬಂದ್ರು ಸಹ ಇಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಇಂತಹ ಸಂದರ್ಭದಲ್ಲಿ, ಆಗಿನ ಸಂದರ್ಭದಲ್ಲಿ ಒಂದ್ ರೀತಿ ಸಾಕಷ್ಟು ನಿಗೂಢವಾಗಿತ್ತು. ಬ್ರಿಟಿಷರ ವಿರುದ್ಧ ತಪ್ಪಿಸ್ಕೋಬೇಕು ಅಂತಾನೆ ಸಾಕಷ್ಟು ಒಂದ್ ರೀತಿ ಇದಿರುತ್ತೆ. ಮತ್ತೆ ಇಂತಹ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಒಂದ್ ರೀತಿ ಅವ್ರ ವಿರುದ್ಧ ಕಹಳೆ ಮೂಡಿಸಿ ಸಾಕಷ್ಟು ಹಳ್ಳಿಗೆ ಹೋಗಿ ಒಳ್ಳೆ ಹೋರಾಟಗಾರನ್ನ ಹುಟ್ಟಾಕಿ ಒಂದ್ ರೀತಿ ಕ್ರಾಂತಿಕಾರಕ ಹೋರಾಟಗಳನ್ನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ಈ ಒಂದು ಸ್ಥಳದಲ್ಲೇ ನೋಡಿ ಇಲ್ಲೇ ಮಾಡಿದ್ರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಗ್ತವೆ. ಯಾಕಪ್ಪ ಅಂತಂದ್ರೆ ಇದು ಡೋರಿ ಅಕ್ಕಪಕ್ಕ ಒಂದ್ ರೀತಿ ಕಡಿದಾಗಿದೆ, ಮತ್ತೆ ಇಲ್ಲಿ ಬಂಡೆಗಳಿದಾವೆ. ಇಲ್ಲಿ ಆಕ್ಚುಲಿ ಹಿಂದಿನ ಕಾಲದಲ್ಲಿ ಸ್ನಾನ ಮಾಡ್ಲಿಕ್ಕೆ ಒಳ್ಳೆ ಸ್ಥಳಗಳು ಅನ್ನೋದಕ್ಕೆ ಇದೆ. ಬಹುಶಃ ಎಲ್ಲರೂ ಹೇಳೋ ಪ್ರಕಾರ ನೋಡಿ, ಇದೇ ಬಂಡೆ ಮೇಲೆ ಅವರು ಒಂದ್ ರೀತಿ ಕೂತ್ಕೋತಿದ್ರಂತೆ, ಸ್ನಾನ ಮಾಡಿ ಧ್ಯಾನಕ್ಕೆ ಕೂತ್ಕೋತಿದ್ರು ಅಂತ ಹೇಳ್ಬಿಟ್ಟು ಪ್ರತೀತಿ ಇದೆ. ನೋಡಿ, ಸಾಕಷ್ಟು ವಿಭಿನ್ನವಾಗಿದೆ, ಸಾಕಷ್ಟು ಐತಿಹಾಸಿಕವಾಗಿದೆ, ಸಾಕಷ್ಟು ಒಂದ್ ರೀತಿ ಕಲ್ಲುಗಳಿಂದ ಕೂಡಿದ್ದು. ಇಲ್ಲೇ ಸಂಗೊಳ್ಳಿ ರಾಯಣ್ಣ ಅವರು ಒಂದ್ ರೀತಿ ಈಜಾಡಕ್ ಬರ್ತಿದ್ರು, ಮತ್ತೆ ಇಂಥ ಸಂದರ್ಭದಲ್ಲಿ ಇಲ್ಲಿ ವಿಶ್ರಾಂತಿ ತಗೋತಿದ್ರು ನೆಳ್ಳಲ್ಲಿ ಅಂತಕ್ಕಂಥದ್ದಿದೆ. ಆದ್ರೆ ಬಹುಶಃ ಸಂಗೊಳ್ಳಿ ಅಭಿವೃದ್ಧಿ ಪ್ರಾಧಿಕಾರದ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಮಾನ್ಯ ಪ್ರವಾಸೋದ್ಯಮ ಇಲಾಖೆ ಸಚಿವರಿಗೆ, ಬಹುಶಃ ಐತಿಹಾಸಿಕ ಇಲಾಖೆ ಪ್ರಾಚ್ಯವಸ್ತು ಇಲಾಖೆಯವ್ರಿಗೆ ಬಹುಶಃ ಈ ಸ್ಥಳ ಗೊತ್ತೈತೆ ಇಲ್ವಾ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಏನು ಇತಿಹಾಸ ಇಲ್ಲೇನ ಇದ್ ಮಾಡ್ಕೊಂಡಿದ್ದು? ಇಲ್ಲೇ ರೀ, ಅವ್ರ ಹಿಡಿದು ಕೊಟ್ಟ ಜಾಗ ಇದೆ ರೀ. ಡೋರಿ ಬೆಂಕಿ ಹಳ್ಳ ಅಂತಾರಲ್ರಿ, ಇದು ದೊಡ್ಡ ಹಳ್ಳ ಅಂತಂದ್ರಿ, ಇದು ದೊಡ್ಡ ಹಳ್ಳರಿ. ಇದು ಆ ಹಳ್ಳದೊಳಗ ಅವ್ರ ಮಾವು
ಮಾವ ಅವ್ರ ಅವನ ತಮ್ಮರಿ ಕಾಸ ಮಾವಲ್ರಿ ಅವ ಹಾ. ಅವ ಯಾರು ಸಂಗೊಳ್ಳಿ ರಾಯಣ್ಣವ್ರ ಮಾವ. ಹಾ ಹಾ. ರಾಯಣ್ಣನ ಮಾವ್ರಿ ಹಾ. ಕೆಂಚವನ ತಮ್ಮರಿ ಹಾ. ಅವ್ರ ಅವ್ವನ ಹೆಸರ ಕೆಂಚವ್ರಿ ಹಾ. ಅವ್ರ ತಮ್ಮನ ಹೆಸರು ಅವ್ರ ಮಾವನ ಹೆಸರು ಏನು ಗೊತ್ತರಿ ಆದ್ರ ಅವರು ಏನ್ ಮಾಡಿದ್ರಿ ನಿನ್ನ ಜೀವನದ ದಶೆಯಲ್ಲಿ ಬಿಡುದ್ರು ನಾವು ಮತ್ತು ಅವನು ನಿಮ್ಮ ಹಳ್ಯಾನ ಹಿಡಿದು ಕೊಡುವುದು ಬೆದರಿಕೆ ಹಾಕಿಬಿಟ್ರಿ ಅವ್ರು ಬೆದರಿಕೆ ಹಾಕ ನನಗೂ ಈಗ ಗೊತ್ತಿಲ್ಲ ಇದು ಅವ್ರು ಹೇಳೋದನ್ರಿ ಬೆದರಿಕೆ ಹಾಕಿರಂತಾರ ಬೆದರಿಕೆ ಹಾಕಿ ಅವನ್ನ ಇದ್ರೊಳಗ್ರಿ ಜಳಕ ಮಾಡೋ ಇದ್ರೊಳಗ್ರಿ ಬಾಯಾಗ ಹಿಡ್ಕೊಂಡು ಕತ್ತಿರಿ ಜಳಕ ಮಾಡಿ ಬರ್ತಿದ್ದಂತ್ರಿ ಏನು ನಂದು ವಿಶ್ವಾಸ ಇಲ್ಲನ ಕತ್ತಿ ನನ್ನ ಕೈಯಾಗ ಕೊಡೋದನ್ನ ಏನು ಮಾವ ನಿನ್ನ ಕೈಯಾಗ ಕೊಡೋದು ಯಾರ ಕೈಯಾಗ ಕೊಡಲಿ ಕೊಟ್ಟು ಬಿಟ್ರಂತ್ರಿ ಕೊಡೋಣ ದೊಡ್ಡ ಮಡ ಅಂತ್ರಿ ಈಗ 7 ವರ್ಷಿನ ನುಲಿ ಆಳ ಆಗದಂತ ಅದು ಬಾವಿ ಇತ್ತಂತ್ರಿ ಇದು ಈಗ ಮುಳುಗೈತ್ರಿ ಇದೆಲ್ಲ ಆವಾಗ ಅದನ್ನು ಬಾಯಾಗ ಒಗದ್ ಬಿಟ್ರಂತ್ರ ಆವಾಗ ಈ ಬ್ರಿಟಿಷರನ್ರಿ ಅಲ್ಲೇ 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 ಎಲ್ಲ ಕುಂಡ್ರಿಸಿದ್ರಂತ್ರಿ ಇವರೇ ಎಲ್ಲಾರಿ ಕುಲ್ಕರ್ಣಿ ಬಾಳ್ಯಾರಿ ಮತ್ತ ಅವು ಇವ್ರಿ ಗೌಡ್ರಿ ಈ ಇನಾಮದಾರ್ರಿ ಇವ್ರೆಲ್ಲ ಮೋಸ ಮಾಡಿದವ್ರಿ ಹೌದ್ರಿ ಹ್ಞೂ ಮತ್ ಮೋಸ ಮಾಡಿ ಹಿಡ್ದಾರ್ರಿ ಬಲಿ ಹೋಗದ್ರಂತ್ರಿ ಹಗ್ಗದ ಬಲಿ ನಾವು ಅಲ್ಲಿ ಬಲಿ ಹೋಗಿತೇವಲ್ರಿ ಆ ಬಲಿ ಹೋಗೋದು ಜಗ್ಗಿರಿ ಅವ್ರು ಬ್ರಿಟಿಷರು 106 ಗಂಟಲೆ ಮಂದ್ರಿ ಹೋದ ಗಲ್ಲಿಗೆ ಇದು ನಂದಗಡ ಅಲ್ಲಿ ನೋಡಿದ್ರಿ ಅಲ್ಲಿ ಗಲ್ಲು ಹಾಕ್ಯಾರ ನೋಡ್ರಿ ಇಲ್ಲಿಂದ ಹೋದ್ರಿ ಅಲ್ಲಿ ಗಲ್ಲು ಹಾಕಿದ ಸುದ್ದಿ ಕೇಳಿ ಚೆನ್ನಮ್ಮ ಈ ಇದ್ರಾಗಿದ್ರಂತ್ರಿ ಬೈಲೊಂಗಲ್ಲ ಇದ್ರಾಗ್ರಿ ಅಲ್ಲೇ ಆಕಿ ಪ್ರಾಣ ಬಿಟ್ರಿ ಅಲ್ಲೇ ಆಕಿದ ಸ್ಮಾರಕ ಐತಿ ನೋಡ್ರಿ ಅಲ್ಲಿ ಇವಂದು ಮಾಡಿದಾರ ಈಗ ಆದ್ರೆ ಅಲ್ಲಿ 300ರಿಂದ 400 ಮಟ ಜೇನು ಕೂಡ್ತಿದ್ವು ಅಂತ ನೋಡ್ರಿ ಅಲ್ಲಿ ಅಲ್ಲಿ ಜೋತ್ ಬೀಳ್ತಿದ್ವು ಅಂತ್ರಿ ಈಗ ಏನು ಇಲ್ಲ ಇಲ್ರಿ ಈಗ ಅವರು ಹಿಂಗಾಗಿ ಅದು ಕರೆಕ್ಟ್ ಅದು ಬರೋಬ್ಬರ ಶಾಪ್ ಕೊಟ್ಟಿದ್ರಿ ಇವರು ಹಿಂದೆ ದಾನಪ್ಪ ಗೌಡ್ರು ಬಸನಗೌಡ್ರು ಅವ್ರು ಇದ್ದವ್ರು ಇವ್ರಿಗೇನು ಗೊತ್ತಿಲ್ರಿ ಅದು ಅವ್ರ ಮೊದಲು ಅವರು ದಾನಪ್ಪ ಗೌಡ್ರು ಅಂತ ಇದ್ರಂತ ಅವ್ ಬಸನಗೌಡ ಅನ್ನೋ ಇದ್ದಂತ್ರಿ ಅವ್ರು ಮಾಡಿದ ಕಥಂತ್ರಿ ಇವ್ರೇನ್ ಮಾಡಿಲ್ರಿ ಇವರಿಂದ ಏನು ದೋಷ ಆಗಿಲ್ರಿ ಅವ್ರು ಮಾಡಿ ಹೋಗ್ಯಾರ ಮಾಡಿ ಅವ್ರನ್ನ ಪಾಪ ಹಿಡಿದು ಕೊಟ್ಟಾರ ಆದ್ರೆ ಏನ ಇವರಿಂದ ಏನು ಇದಾಗಿಲ್ಲ ಅಂಥದ್ದೇನು ಮಾಡ್ಲಿಲ್ಲ ಇವ್ರಿ ಅವ್ರು ಮಾಡಿದವ್ರಿ ಅವ್ರನ್ನ ಇದು ಆಯ್ತು ತಾತ ಓಕೆ ಇದು ಆಯ್ತು ಓಕೆ ಇದನ್ನ ಯಾಕೆ ಅಭಿವೃದ್ಧಿ ಪಡಿಸಿಲ್ಲ ಸರ್ಕಾರ ಇದನ್ರಿ ಇದನ್ನ ಗೌರ್ಮೆಂಟ್ ದಿಂದ ರೀ ಬಿಡಿಸ್ಕೊಂಡಿದಾರ ಅಂತ ಇದನ್ನ ಗೌರ್ಮೆಂಟ್ ಇಂದ ರೀ ಎಷ್ಟು ಭೂಮಿ ನನಗೆ ಬೇಕಂತೇಳಿ ಅದನ್ನ ಹಠ ಹಿಡದ ಯಾರು ಇವರ ಇನಾಮದಾರ ಸಂಗೊಳ್ಳಿ ರಾಯನ್ ಹಿಡಿದು ಕೊಟ್ಟಿದ್ದ ಸ್ಥಳ ಐತಲ್ಲ ಸರ್ ಹಿಂಗಾಗಿ ಇದು ಒಂದ್ ಸ್ವಲ್ಪ ಪ್ರಸಿದ್ಧ ಐತಿ ಸರ್ ಹೊರಗಡೆ ಎಲ್ಲಿ ಪ್ರಸಿದ್ಧ ಇಲ್ಲ ಸರ್ ಇಲ್ಲ ಲೋಕಲ್ ಎಷ್ಟ ಸರ್ ಸಂಗೊಳ್ಳಿ ರಾಯಣ್ಣವ್ರನ್ನ ಹಿಡ್ಕೊಟ್ಟಿದ್ದೆ ಸ್ಥಳ ಇದೆ ಸರ್ ಸರ್ ಹೌದಾ ಎಲ್ಲಾರು ಬರ್ತಾಯಿತಾರ ಪ್ರವಾಸಿಗರು ಯಾರು ಬರ್ತಾಯಿತಾರ ಯಾರು ಬರೋದಿಲ್ಲ ಸರ್ ಯಾರು ಬರೋದಿಲ್ಲ ಯಾರು ಇಲ್ಲ ಸರ್ ಇದಕ್ಕೆ ರಸ್ತೆನೂ ಇಲ್ಲ ಓಕೆ ರಸ್ತೆ ಅಂತೂ ಇಲ್ಲ ಸರ್ ಇಲ್ಲ ಮತ್ತೆ ಏನೇನ್ ಪ್ರತೀತಿ ಇದೆ ಇಲ್ಲೇ ಇಟ್ಕೊಟ್ಟಿದ್ದಕ್ಕೆ ಏನ್ ಸಾಕ್ಷಿ ಇದೆ ಒಟ್ಟು ಹೇಳ್ತಾರ ಸರ್ ಎಲ್ಲಾರು ನಾವು ಹೇಳ್ಕೊಂಡ್ ಸರ್ ಹೌದಾ ಯಾರು ಅಧಿಕಾರಿಗಳು ಬಂದೋಗವ್ರು ಇಲ್ಲಿ ಯಾರು ಬಂದಿಲ್ಲ ಅದೇನ್ ಗೊತ್ತಿಲ್ಲ ಸರ್ ನಾವು ಇಲ್ಲಿ ಇರೋದಿಲ್ಲ ಸರ್ ಸುಮ್ಮನೆ ಅಷ್ಟು ಅವಾರ್ಡ್ ಬಂದಿರ್ತದೆ ಹೌದಾ ಇದನ್ನ ಅಭಿವೃದ್ಧಿ ಪಡಿಸಿದ್ರೆ ಯಾವ ರೀತಿ ಅದೇನಷ್ಟು ಅಲ್ಲ ಇದನ್ನ ಅಭಿವೃದ್ಧಿ ಪಡಿಸಿದ್ರೆ ಸ್ವಲ್ಪ ಡೆವಲಪ್ ಆಗುತ್ತಲ್ಲ ಆಗ್ಬೋದು ಸರ್ ಆಗ್ಬೋದು ಸರ್ ಸರ್ ನಮಸ್ತೆ ಈಗ ಸಂಗೊಳ್ಳಿ ರಾಯಣ್ಣ ಉತ್ಸವ ನಡೀತಾ ಇದೆ ಎಲ್ಲಿ ಇಲ್ಲಿ ಬೈಲೊಂಗ್ಲ ಸಂಗೊಳ್ಳಿಲಿ
ಈಗ ಹುಟ್ಟೂರೇನೋ ಅಭಿವೃದ್ಧಿ ಪಡಿಸಿದ್ರು, ಹುತಾತ್ಮ ಸ್ಥಳನೂ ಅಭಿವೃದ್ಧಿ ಪಡಿಸಿದ್ರು. ಆದ್ರೆ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಸಾಕಷ್ಟು ಸ್ಥಳಗಳು ಬರ್ತಾವ ಸರ್. ಸಂಗೊಳ್ಳಿ ರಾಯಣ್ಣ ಅವ್ರ ಇತಿಹಾಸ ಅದು ಕೆದಕಿದಾಗ ಡೋರಿ, ಸಂಸ್ಗಾವಿ ಈ ಕಡೆ. ಹಾಗಾಗಿ ಡೋರಿ ಅಂತಕ್ಕಂಥದ್ದು ಸಾಕಷ್ಟು ತುಂಬಾ ಪ್ರಸಿದ್ಧವಾಗಿದೆ. ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥದ್ದು ಒಂದು ಆಗ್ರಹ ಇದೆ ಸರ್. ಅದ್ರ ಬಗ್ಗೆ ಒಂದು ಹೆಸರು ಕೊಡಿಯಪ್ಪ, ನಮ್ಗೆ ಯಾರು ಹೇಳಿಲ್ಲ ಇವತ್ತು. ಹಾಂ ಸರ್. ಹಾಗಾಗಿ ತಾವು ಅದ್ರ ಪರ ಧ್ವನಿ ಎತ್ತರು. ಹಾಗಾಗಿ ನಿಮ್ ಗಮನಕ್ಕೆ ತಗೊಂಡ್ವಿ ಸರ್. ದಯವಿಟ್ಟು ಅಲ್ಲಿ ಏನಿದೆ ಅದೇನು ಆಗ್ಬೇಕು ಒಂದು ಹೆಸರು ಕೊಡಪ್ಪ. ಹಾಂ ಸರ್. ಹಾ ಹಾಂ ಸರ್. ಕೊಡಿ, ಮಾಡಿಸೋಣ. ಈಗ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಅವರು ತಾವು. ಈಗ ಹುಟ್ಟೂರು ಸಂಗೊಳ್ಳಿನೂ ಅಭಿವೃದ್ಧಿ ಪಡಿಸಿದ್ರಿ, ಸಂತೋಷ. ಸಂಗೊಳ್ಳಿ ಉತ್ಸವ ನಡ್ತಾ ಇದೆ, ಸಂತೋಷ. ಅದೇ ರೀತಿ ನಂದಗಡ ಹುತಾತ್ಮ ಅದು ಅಭಿವೃದ್ಧಿ ಆಗ್ತಾ ಇದೆ. ಆದ್ರೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇತಿಹಾಸದಲ್ಲಿ ಡೋರಿ, ಸಂಪಗಾವು ಈ ರೀತಿ ಹಲವಾರು ಸ್ಥಳಗಳಲ್ಲಿ ಕುರುಹುಗಳಿದಾವೆ ಮೇಡಮ್. ನೀವು ನಾನು ಅಲ್ಲಿ ಬೆಳಗಾವಿಗೆ ಬಂದಾಗ ನಾನು ನಿಮ್ಮನ್ನ ಕರೆಸ್ತೀನಿ, ದಯವಿಟ್ಟು ಬಂದು ಮೀಟ್ ಮಾಡಿ. ಅಲ್ಲ ಮೇಡಮ್, ಸ್ಟೋರಿ ಮಾಡ್ತಾ ಇದ್ದೀನಿ. ನಂದೇನಪ್ಪ ಅಂದ್ರೆ ಅವೆಲ್ಲ ಸ್ಥಳಗಳು ಅಭಿವೃದ್ಧಿ ಪಡಿಸ್ಲಿ ಅಂತ ಹೇಳ್ಬಿಟ್ಟು ನಂದೊಂದು ಇದು ಮೇಡಮ್. ಓಕೆ, ನಿಮ್ದು ಏನಿಲ್ಲ ಒಂದೊಂದು ಸ್ವಲ್ಪ ನನಗೆ ನಮ್ಮ ಆಫೀಸಿಗೆ ಫಾರ್ವರ್ಡ್ ಮಾಡಿದ್ರೆ. ಅದೇ ಅದನ್ನ ಸ್ಟೋರಿ ಮಾಡಿ ನಿಮ್ಗೆ ಆಗ್ತಾ ಇದ್ದೀನಿ. ನೀವು ಕಮಿಷನರು, ಹಾಗಾಗಿ ನಿಮ್ ಗಮನಕ್ಕೆ ತಗೊಬಂದೆ ಮೇಡಮ್. ಈಗ ಡೋರಿದು ನ್ಯೂಸ್ ಮಾಡ್ತಾ ಇದ್ದೀನಿ. ಡೋರಿ ಅಲ್ಲ, ಅದೇನಿದೆ ಅದನ್ನ ಒಂದು ಸ್ವಲ್ಪ ರೈಟಿಂಗ್ ಅಲ್ಲಿ ಕೊಟ್ಬಿಟ್ರೆ ನನಗೂ ಒಂದು ಏನು ಹೇಳ್ಬೇಕಾ ಅಥವಾ ಏನಾದ್ರು ಮಾಡ್ಬೇಕಾ ಒಂದು ಇದು ಇರ್ತದೆ. ನಾನು ಐ ಆಮ್ ನಾಟ್ ಅಫಿಷಿಯಲಿ, ನಾನು ಏನೇ ಮಾಡಿದ್ರು ಕೂಡ ಅಫಿಷಿಯಲಿನೇ ಮಾಡ್ಬೇಕಲ್ವಾ? ಹೌದು ಮೇಡಮ್, ಹೌದು. ಈಗ ನಂದೇನಪ್ಪಾ ಅಂತಂದ್ರೆ ಈ ಡೋರಿನೂ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥದ್ದು ಇದು ಮೇಡಮ್. ಮೀಟಿಂಗ್ ಮತ್ತೆ ಹುತಾತ್ಮರಾಗಿದ್ದ ಸ್ಥಳ ಒಂದ್ ರೀತಿ ನಂದಗಡ ಬಿಟ್ರೆ ಅತ್ಯಂತ ಪ್ರಮುಖ ಸ್ಥಳ ಈ ಡೋರಿ. ಇಲ್ಲೇವರೆಗೂ ಸಹ ಇಲ್ಲಿ ಬರೋದಕ್ಕೆ ರಸ್ತೆ ಇಲ್ಲ, ಆಯ್ತಾ. ಇಂಥ ಪ್ರವಾಸಿ ಸ್ಥಳ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ, ಸಾಕಷ್ಟು ಇತಿಹಾಸದ ಕುರುಗಳಲ್ಲಿ ಉಳಿತಕ್ಕಂಥ ಸ್ಥಳ. ಇಲ್ಲಿ ಒಂದು ರಸ್ತೆನೂ ಇಲ್ಲ, ಏನೂ ಇಲ್ಲ, ಆಯ್ತಾ. ಹಾಗಾಗಿ ದಯವಿಟ್ಟು ಸರ್ಕಾರ ಎಲ್ಲಿ ದಿಕ್ತಪ್ತಾ ಐತೆ ಅಂದ್ರೆ ಇಲ್ಲಿ ದಿಕ್ತಪ್ತಾ ಇದೆ. ದಯವಿಟ್ಟು ಇನ್ಮೇಲಾದ್ರೂ ಸಹ ಸರ್ಕಾರ ಮತ್ತೆ ಈ ಕಡೆ ಭಾಗದ ಜನಪ್ರತಿನಿಧಿಗಳು ಮತ್ತೆ ಸಚಿವರುಗಳು ಮತ್ತೆ ಪ್ರಗತಿಪರ ಹೋರಾಟಗಾರರು ಇದನ್ನ ಅಭಿವೃದ್ಧಿ ಪಡಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವ. ಏನಾದ್ರೂ ಈ ಐತಿಹಾಸಿಕ ಸ್ಥಳಕ್ಕೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.